ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಈ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಹೊಸದಿ ಶಾಲಾ ಕಟ್ಟಡದ ಉದ್ಘಾಟನೆ ಇವತ್ತು ರಂಭಾಪುರಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ನಡೆದು ಈ ಸ್ಥಳ ಪವಿತ್ರವಾಗಿದೆ. ಈ ಸೋಮೇಶ್ವರ ವಸತಿಯುತ ಪ್ರೌಢಶಾಲೆಯ ಪರಿಸರದಲ್ಲಿ ಕಾರ್ಯದರ್ಶಿಗಳಾದಂಥ KM ಸುರೇಶ್ ಅವರ ಒಂದು ದಕ್ಷತೆ, ಪ್ರಾಮಾಣಿಕತೆ, ಮಕ್ಕಳ ಮೇಲಿರುವಂತಹ ಕಳಕಳಿ ಇಷ್ಟು ಬೇಗ ಆಗಲಿಕ್ಕೆ ಕಾರಣ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಮಕ್ಕಳಿಗೆ ತರಬೇತಿ ಆಗ್ತಾ ಇದೆ. ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸುಗಳು ಸುಂದರ ಅಂತೇಳಿ ಶಂಭು ಬಿರಾದಾರ್ ಒಬ್ಬ ಕವಿ ಹಾಡಿದ್ದಾರೆ. ಇಂದಿನ ಮಕ್ಕಳು ಮುಂದಿನ ಮುಂದಾಳ ನಾಯಕರು.
ಅವರ ಭವಿಷ್ಯ ಉಜ್ವಲವಾಗಬೇಕಾದ್ರೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಸಾಧ್ಯ ಇದೆ. ದಶವರ್ಷಾಣಿ ತಾಡೇ ಪ್ರಾಪ್ತೇತು ಷೋಡಶ ವರ್ಷೆ ಪುತ್ರಂ ಮಿತ್ರಾವದಾಚರೇತನ್. ಹುಟ್ಟಿದಂಥ ಮಕ್ಕಳನ್ನ 5 ವರ್ಷದ ತನಕ ಹೂವಿನಂತೆ ಜೋಪಾನ ಮಾಡಬೇಕಂತ. ಅವರ ಮನಸ್ಸಿನ ಮೇಲೆ ಯಾವುದೇ ದುಷ್ಪರಿಣಾಮ ಆಗಲಾರದಂತೆ ಜೋಪಾನ ಮಾಡಬೇಕಂತ. 5 ದಾಟದೆ 10 ಮೀರುವಂತ ಅವಧಿಯಲ್ಲಿ ಆ ಮಗು ಏನಾದರೂ ಒಂದು ತಪ್ಪನ್ನ ಮಾಡಿದರೆ ಹೆತ್ತಂತ ತಂದೆ ತಾಯಿಗಳು ಒಂದು ಪೆಟ್ಟು ಕೊಟ್ಟನ್ನಾದರೂ ಸರಿದಾರಿಗೆ ತರುವಂತ ಪ್ರಯತ್ನ ಮಾಡಬೇಕು. ಈ 5 ಮತ್ತು 10ರ ಅವಧಿಯಲ್ಲಿ ನಾವೇನಾದ್ರೂ ಮಕ್ಕಳಿಗೆ ತಿದ್ದಿ ತೀಡದೇ ಇದ್ರೆ 16 ಮೀರ್ತೆ ಅಂದ್ರೆ ಅವಾಗ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. 16 ತುಂಬಿದಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳಾಗಿದ್ರೂ ಕೂಡ ಅವರಿಗೆ ಸಹೋದರನಂತೆ ಮಿತ್ರನಂತೆ ತಿಳುವಳಿಕೆಯನ್ನ ಮಾಡಿ ಸರಿದಾರಿಗೆ ತರುವಂತ ಪ್ರಯತ್ನವನ್ನ ಮಾಡಬೇಕಂತ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವಂತ ಸೇವೆಯನ್ನ ಕಂಡು ಈ ವರ್ಷ ಗದಗ ಜಿಲ್ಲೆ ರೋಣ ತಾಲೂಕಿನ ಹಬ್ಬಿಗೆರೆಯಲ್ಲಿ 33ನೇ ವರ್ಷದ ಶರನ್ನವರಾತ್ರಿ ದಸರಾ ಮಹೋತ್ಸವ ನಿಶ್ಚಿತಗೊಂಡಿದೆ. ಅಂತ ಒಂದು ಸಮಾರಂಭದಲ್ಲಿ KM ಸುರೇಶ್ ಅವರಿಗೆ ಒಂದು ವಿಶೇಷವಾದಂತಹ ಪ್ರಶಸ್ತಿ ಮತ್ತು ಗೌರವ ಗುರುರಕ್ಷೆಯನ್ನು ಕೊಟ್ಟು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡ್ಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಪರಮ ಪೂಜ್ಯ ನಮ್ಮಪ್ಪಲೆ ಜಗದ್ಗುರುಗೆ ನಮ್ಮ ಶಾಲೆಯ ಮಕ್ಕಳು ಒಂದು ಭಕ್ತಿಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ನಮ್ಮ ಭಕ್ತಿಯ ನಮನವನ್ನು ಸ್ವೀಕರಿಸಬೇಕಾಗಿ ವಿನಂತಿ